ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ದ ಲೈಟ್ ಬೆಳಕಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರ್ತಕ್ಕ ಉದ್ದೇಶ ಏನಪ್ಪ ಅಂತಂದರೆ, ಏನು ಅರಸೀಕೆರೆಯ ಪಕ್ಕದಲ್ಲಿರ್ತಕ್ಕಂಥ ಅರಸೀಕೆರೆಯ ಜನತೆಯ ಮರಣ ಹೊಂದಿದಂತಹ ಅವರನ್ನ ಉಣ್ತಕ್ಕಂಥ ಅಥವಾ ಸುಡ್ತಕ್ಕಂಥ ಜಾಗ ಸ್ಮಶಾನ ಏನಿದೆ, ಏನು ರುದ್ರಭೂಮಿ ಅಂತ ಏನಿದೆ, ಅದರ ಪರಿಸ್ಥಿತಿ ಹೇಗಿದೆ ಅಂತೇಳಿ ಮೊನ್ನೆ ನಾನು ಯಾವುದೋ ಒಂದು ಸಾವಾದಾಗ ಇಲ್ಲಿ ಬಂದಿದ್ದೆ. ಆ ಸಾವಾದಂಥ ಸಂದರ್ಭದಲ್ಲಿ ನೋಡಿದಾಗ ಎಷ್ಟು ಅಸಹ್ಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಈ ಜಾಗದಲ್ಲಿದೆ. ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ. ನೋಡಿ, ಇದೇ ಅರಸೀಕೆರೆಯ ಹಿಂದೂ ರುದ್ರಭೂಮಿ. ಹಿಂದೂಗಳು ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಅವರನ್ನ ದಫನ್ ಮಾಡೋದು, ಅಂತಿಮ ಸಂಸ್ಕಾರ ಮಾಡತಕ್ಕಂಥ ಒಂದು ಜಾಗ ಇದು. ಅರಸೀಕೆರೆ ನಗರಸಭೆ ವ್ಯಾಪ್ತಿಗೆ ಬರುತ್ತೆ. ನೋಡಿ, ಪೂರ್ಣ ಪ್ರಮಾಣದಲ್ಲಿ ಇದು ಯಾವ ಉದ್ದೇಶಕ್ಕೆ ಕಟ್ಟಿದಾರ ಗೊತ್ತಿಲ್ಲ. ಇಲ್ಲಿ ಕೆಲವು ವಾಶ್ರೂಮ್, ಬಾತ್ರೂಮ್ ಅಂತಾರೆ. ಏನು ಯಾವ ಉದ್ದೇಶಕ್ಕೆ ಇಲ್ಲಿ ಉಣೋದಕ್ಕೆ ಜಾಗ ಇಲ್ಲ. ಇನ್ನು ಸ್ನಾನ ಯಾರು ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ. ಇದನ್ನ ಯಾವ ಉದ್ದೇಶಕ್ಕೆ ಕಟ್ಟಿದಾರೆ ಅಂತ ನೋಡಿ. ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅರಸೀಕೆರೆ ರುದ್ರಭೂಮಿ. ಇಲ್ಲಿಗೆ ಬಾಡಿ ತಗೊಂಬಂದಂಥವ್ರು, ಹೆಣ ತಗೊಂಬಂದಂಥವ್ರು ಯಾವ ಜಾಗದಲ್ಲಿ ಉಣ್ಬೇಕು ಅನ್ನೋದೇ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ರೋಡು ಈ ಕಡೆ ಮತ್ತೆ ಈ ಕಡೆ ಇದೆ. ಇದು ಫಸ್ಟ್ ಬನ್ನಿ ನೋಡೋಣ. ಈ ಕಡೆ ಏನು ಸುಡ್ತಾರೆ ಕೆಲವು ಇದರಲ್ಲಿ, ಅವ್ರ ಧರ್ಮದ ಆಧಾರದ ಮೇಲೆ ಕೆಲವ್ರನ್ನ ಸತ್ತೋದಂತ ನಂತರದಲ್ಲಿ ಸುಡ್ತಕ್ಕಂಥ ಸಂಪ್ರದಾಯ ಇದೆ. ನೋಡಿ, ಇಲ್ಲಿ ಏನೋ ಒಂದು ಮಾಡಬೇಕು ಅಂತ ಮಾಡಿದ್ದಾರೆ ನೋಡಿ. ಈ ತರ ಇದೆ. ಶಾಂತಿಯಾದಂಥ ಒಂದು ಜಾಗದಲ್ಲಿ ಅವ್ರನ್ನ ದಫನ್ ಮಾಡಬೇಕು ಅಂತ ಹೇಳಿ ನೋಡಿ. ಇದು ಸುತ್ತಕ್ಕಂಥ ಜಾಗ. ಇಲ್ಲಿ ಮೂಗು ಮುಚ್ಕೊಂಡೆ ಓಡಾಡ್ತಕ್ಕಂಥ ಒಂದು ಸನ್ನಿವೇಶ ನೋಡಿ. ಇದೆಲ್ಲ ಪೂರ್ತಿ ಇದಕ್ಕೆ ಸಂಬಂಧಪಟ್ಟಿದೆ. ಇದನ್ನ ರುದ್ರಭೂಮಿ ಅಂತ ಯಾವ ಅರ್ಥದಲ್ಲಿ ಕೇಳ್ತಾರೋ ಗೊತ್ತಿಲ್ಲ. ಇವನ್ ನೂರಾರು ವರ್ಷಗಳ ಮುಂಚೆನೆ ಇದಕ್ಕಿಂತ ಚೆನ್ನಾಗಿ ರುದ್ರಭೂಮಿಗಳು ಇದ್ದು ಅನ್ಸುತ್ತೆ. ಒಂದು ಸ್ಥಳ ಸಿಗೋದು, ಆದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಮಶಾನ ಅಂದ್ರೆ ಇಷ್ಟು ಅಸಹ್ಯವಾಗಿರುತ್ತಾ, ಭಯಾನಕವಾಗಿರುತ್ತಾ ಅಂತ ಅನ್ಸುತ್ತೆ ನೋಡಿ. ಇದೆಲ್ಲ ಬಂದು ಸ್ಮಶಾನದ ಜಾಗನೇ ಇದೆಲ್ಲ. ಇಲ್ಲಿ ಬಾಡಿಯಲ್ಲಿ ತಗೊಂಬರೋದು, ಬಾಡಿಯಲ್ಲಿ ಉಣ್ಣೋದು, ಇಲ್ಲಿ ಯಾವುದೋ ದಫನ್ ಮಾಡಿದ್ದಾರೆ. ಇದು ರೀಸೆಂಟ್ ಆಗಿ ಆಗಿರೋದು. ಈಗಂದ್ರೆ ಯಾರೇ ತಗೊಂಬಂದಾರೆ ಏನ್ ಮಾಡ್ತಾರೆ, ಎಲ್ಲಿ ಚೆನ್ನಾಗಿರುತ್ತೆ ಜಾಗ ಆ ಜಾಗ ಯಾರ ಕ್ಲೀನ್ ಮಾಡಿಸಿ ಒಂಚೂರು ದಫನ್ ಮಾಡಿ ಹೋಗಿರ್ತಾರೆ. ಅದೇ ಜಾಗಕ್ಕೆ ತಗೊಂಬಂದು ಮತ್ತೆ JCB ಎಲ್ಲ ತಗೊಂಬಂದು ಏನಾದ್ರು ಎತ್ತದಾಗ ಹಳೆ ಅಂದರೆ ಸತ್ತೋಗಿ ಒಂದು 15 ತಿಂಗಳು ಒಂದು ಬಾಡಿಗಳೇನಿರುತ್ತೆ ಅದ್ರ ಪಾರ್ಟ್ಸ್ಗಳು ಸಿಗ್ತವೆ ಅಂತ ಹೇಳ್ತಾರೆ ಸ್ನೇಹಿತರೆ. ಎಲ್ಲಿ ಯಾವ ಜಾಗದಲ್ಲಿ ಬಾಡಿನ ತುಂಬ ಅಂದರೆ ತುಂಬಾನೇ ಅಸಹ್ಯವಾಗಿದೆ. ಈ ಜಾಗದಲ್ಲಿ ಮೂಗು ಮುಚ್ಕೊಂಡ್ರೂ ಸಹ ವಾಮಿಟ್ ಬರುತ್ತೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ. ಇದೆಲ್ಲ ರುದ್ರಭೂಮಿಗೆ ಸೇರ್ತಕ್ಕಂಥ ಜಾಗನೇ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ಯವಸ್ಥೆಯ ಅಗರ ಈ ಅರಸೀಕೆರೆಯ ಈ ರುದ್ರಭೂಮಿ. ಲೈಟ್ಗಳು ಆನ್ ಆಗಿ ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ. ಇಲ್ಲೇನೊಂದು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಯಾವ ಮಟ್ಟಿಗೆ ಹಾಳಾಗಿದೆ ಅಂದರೆ, ಸ್ಮಶಾನ ಅನ್ನೋದು ಒಂದು ಪವಿತ್ರವಾದಂಥ ಸ್ಥಳ.
ಜಾಗದಲ್ಲಿ ದೇವಸ್ಥಾನದ ಪರಿಸ್ಥಿತಿ ಹೇಗಿದೆ ನೋಡಿ. ಏನೋ ಒಂದು ರೂಮ್ ಮಾಡಿದ್ದಾರೆ, ರೂಮ್ ಬೀಗ ಹಾಕಿ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಅರಸೀಕೆರೆ ರುದ್ರಭೂಮಿಯ ಅವ್ಯವಸ್ಥೆಯ ದೃಶ್ಯಗಳು. ಇಲ್ಲಿ ಇನ್ನೂ ತುಂಬ ಅಸಹ್ಯವಾಗಿದೆ. ಕೆಲವು ಜಾಗಗಳಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ನಾನು ಕೇಳೋದು, ಯೂಶಲಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ಸತ್ತ ಮೇಲೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಆತ್ಮಕ್ಕೆ ಶಾಂತಿ ಸಿಗೋದಿರಲಿ, ದೇಹಕ್ಕೆ ಮುಕ್ತಿ ಸಿಗಲ್ಲ ಇಲ್ಲಿ. ಯಾಕೆಂದ್ರೆ ಅಷ್ಟು ಯಾವಾಗ ಬೇಕಾದ್ರೆ ಯಾವ್ದಾದ್ರು ನಾಯಿಗಳು ಬಂದು ಕಿತ್ಕೊಂಡು ಹೋಗ್ಬೋದು, ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ. ನಾನು ದಯವಿಟ್ಟು ಈ ಸ್ನೇಹಿತರ ಈ ವಿಡಿಯೋನ ಇಡೀ ರಾಜ್ಯ ನೋಡಬೇಕು. ಅರಸೀಕೆರೆಯ ಪರಿಸ್ಥಿತಿ, ಅರಸೀಕೆರೆಯ ಸ್ಮಶಾನದ ಪರಿಸ್ಥಿತಿ, ಹಿಂದೂಗಳ ರುದ್ರಭೂಮಿಯ ಪರಿಸ್ಥಿತಿನ ಇಡೀ ರಾಜ್ಯದವರು ನೋಡಬೇಕು. ಆ ರೀತಿಯಾಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಆಗ್ಬೋದು, ತಕ್ಷಣ ಈ ಸ್ಥಳನ ನೋಡಿ, ಈ ಸ್ಥಳದ ಪರಿಶೀಲನೆ ಮಾಡಿ, ಇದಕ್ಕೆ ಆಗಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು ಜೊತೆಗೆ ಇದನ್ನ ಸ್ವಚ್ಛವಾಗಿರ್ತಕ್ಕಂಥ ಕಾರ್ಯನ ಮಾಡಬೇಕು ಅಂತ, ಉತ್ತಮ ಸ್ಥಳದಲ್ಲಿ ಅವ್ರನ್ನ ಮಣ್ಣು ಮಾಡ್ತಕ್ಕಂಥ ಒಂದು ಅಥವಾ ಸುಡ್ತಕ್ಕಂಥ ಒಂದು ಕಾರ್ಯನಾದರೂ ಆಗಬೇಕು. ಸೊ ಹಾಗಾಗಿ ದಯವಿಟ್ಟು ಕೇಳ್ಕೊತೀನಿ, ಈ ವಿಡಿಯೋನ ನೋಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತೀನಿ. ಆದಷ್ಟು ಬೇಗ ಇದ್ರ ಬಗ್ಗೆ ನಮ್ಮ ಅರಸೀಕೆರೆ ನಗರಸಭೆಯವರಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರಾಗಿರ್ಬೋದು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಹೃದಯಪೂರ್ವಕವಾಗಿ ಮನವಿ ಮಾಡ್ಕೊತೀನಿ. ನಮಸ್ಕಾರ ಸ್ನೇಹಿತರೆ.